ನಮ್ಮ ಕುಮಾರಣ್ಣನ ಬಗ್ಗೆ ಎಷ್ಟು ಆಧಾರರಹಿತ ಮತ್ತು ಕೀಳು ಮಟ್ಟದ ಟೀಕೆಗಳನ್ನು ಮಾಡ್ತಿದ್ದಾರೆ ಅಂತ ನೀವೇ ನೋಡಿದ್ರಲ್ಲ. ಈ ಮೂಲಕ ನಾನು ಪ್ರದೀಪ್ ಈಶ್ವರ್ ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಿದ್ದೇನೆ. ಪ್ರದೀಪ್ ಈಶ್ವರ್ ಅವರೇ, ಇದೇ ರೀತಿ ನಿಮ್ಮ ಆಧಾರರಹಿತ ಮತ್ತು ಕೀಳು ಮಟ್ಟದ ಹೇಳಿಕೆಗಳು ಮುಂದುವರೆದ್ರೆ ನಾವು ನಿಮ್ಮ ಅಸಲಿ ಜಾತಕವನ್ನ ಸಾರ್ವಜನಿಕರ ಮುಂದೆ ಬಿಚ್ಚಿಡಬೇಕಾಗತ್ತೆ. ಹುಷಾರ್. ದೇವನಹಳ್ಳಿ, ವಿಜಯಪುರ ಹಾಗೂ ಶಿಡ್ಲಘಟ್ಟ ಭಾಗದ ಕೆಲವು ಜನರಿಗೆ ನಿಮ್ಮ ಹಿಂದಿನ ನಿಜ ಸ್ವರೂಪ ಏನು ಅಂತ ಚೆನ್ನಾಗಿ ಗೊತ್ತಿದೆ. ನೀವು ರಾಜಕೀಯಕ್ಕೆ ಬರುವ ಮುನ್ನ ಹೇಗಿದ್ರಿ ಅಂತ ನಮ್ಮೆಲ್ರಿಗೂ ನೆನಪಿದೆ. ಒಮ್ಮೆ ನಿಮ್ಮ ಗತಕಾಲವನ್ನು ನೆನಪು ಮಾಡ್ಕೊಳ್ಳಿ. ಕೇವಲ ಕಾಲ್ನಡಿಗೆ, ಬಸ್ಸು, ಬೈಕ್ಗಳಲ್ಲಿ ಓಡಾಡ್ತಿದ್ದ ನೀವು ಇಂದು ಶಾಸಕರಾದ ತಕ್ಷಣ BMW ಕಾರಲ್ಲಿ ಓಡಾಡ್ತಿದ್ದೀರಲ್ಲ, ಇದು ಹೇಗ್ ಸಾಧ್ಯ ಆಯ್ತು? ಇಷ್ಟು ಬೇಗ BMW ಕಾರ್ನಲ್ಲಿ ಓಡಾಡೋಷ್ಟು ಹಣ ಎಲ್ಲಿಂದ ಬಂತು? ಅಷ್ಟೇ ಅಲ್ಲದೆ ಒಬ್ಬರ ಕೈ ಕೆಳಗೆ ಕೆಲಸ ಮಾಡ್ತಿದ್ದ ನಿಮಗೆ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡೋ ಅಷ್ಟು ಹಣ ಎಲ್ಲಿಂದ ಬಂತು? ಇದಕ್ಕೆ ಮೊದಲು ಸಾರ್ವಜನಿಕರಿಗೆ ಉತ್ತರ ಕೊಡಿ. ಆಮೇಲೆ ನಮ್ಮ ನಾಯಕರ ಬಗ್ಗೆ ಮಾತನಾಡಿರಂತೆ. ಬೇರೆಯವರ ಬಗ್ಗೆ ಮಾತನಾಡುವ ಮುನ್ನ ನಿಮ್ಮ ಯೋಗ್ಯತೆ ಏನು, ನಿಮ್ಮ ಹಿನ್ನೆಲೆ ಏನು ಅನ್ನೋದನ್ನ ಒಮ್ಮೆ ತಿರುಗಿ ನೋಡ್ಕೊಳ್ಳಿ. ನಮ್ಮ ಕುಮಾರಣ್ಣನ ಬಗ್ಗೆ ಹಾಗೂ JDS ನಾಯಕರ ಬಗ್ಗೆ ಇನ್ನು ಮುಂದೆ ಲಘುವಾಗಿ ಮಾತಾಡಿದ್ರೆ JDS ಕಾರ್ಯಕರ್ತರ ತಕ್ಕ ಉತ್ತರ ಕೊಡಬೇಕಾಗತ್ತೆ. ನಿಜವಾಗ್ಲೂ ನನಗೊಂದು ಅರ್ಥ ಆಗ್ಲಿಲ್ಲ. ನಿನ್ನೆ ಚಿಕ್ಕಬಳ್ಳಾಪುರ ಕೆಂಪೇಗೌಡ ಜಯಂತಿಯಲ್ಲಿ ನಡೆದ ಘಟನೆಗೂ ಹಾಗೂ ಕುಮಾರಣ್ಣನಿಗೂ ಏನ್ ಸಂಬಂಧ? ಈ ಪ್ರದೀಪ್ ಈಶ್ವರ್ಗೆ ಉನ್ನತ ಸ್ಥಾನದಲ್ಲಿರುವ ನಾಯಕರುಗಳ ಹೆಸರು ಬಳಸಿ ಸುದ್ದಿ ಆಗೋದು ಒಂದು ದೊಡ್ಡ ಚಾಳಿ. ಹಾಗಾಗಿ ಕಾಂಗ್ರೆಸ್ ಪಕ್ಷದವರಿಗೆ ನನ್ನದೊಂದು ಸಲಹೆ, ದಯವಿಟ್ಟು ಇಂಥ ತಲೆಬುಡ ಇಲ್ಲದ ವ್ಯಕ್ತಿಯನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ನಿಮ್ಮ ಪಕ್ಷದ ಮರ್ಯಾದೆಯನ್ನು ಉಳಿಸ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS.